ಆತ್ಮೀಯ ಕರ್ನಾಟಕದಂತಹ ಒಂದು ಕರ್ನಾಟಕ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಇಂದು ವಿಶೇಷ ಸಿಹಿ ಸುದ್ದಿ. ಕರ್ನಾಟಕದ ಒಂದು ವಸತಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಲಾಗಿದೆ. ಅದನ್ನು ನಾವು ನೋಡಬೇಕಾದರೆ ಗೂಗಲ್ದಲ್ಲಿ ಹೋಗಿ KEARIES ಎಂದು ಟೈಪ್ ಮಾಡಬೇಕು. ಆ ಟೈಪ್ ಮಾಡಿ ನಂತರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ಅಂತ ಓಪನ್ ಆಗ್ತೈತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಬೇಕು. ನಂತರ ಈ ಥರ ನೋಟಿಫಿಕೇಷನ್ಗಳು ಬರ್ತಾವೆ. ಆ ನೋಟಿಫಿಕೇಷನ್ಗಳಲ್ಲಿ ಮೊದಲನೇಗೆ ಹೊಸದಾಗಿ ಬಂದಂಥ ನೋಟಿಫಿಕೇಷನ್ 2026-27ನೇ ಸಾಲಿನ ತಾತ್ಕಾಲಿಕ ಒಂದು ಕ್ರೈಸ್ ಹಂಚಿಕೆ ಪಟ್ಟಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು PDF ಫೈಲ್ ಓಪನ್ ಆಗ್ತೈತಿ. ಆ ಫೈಲ್ನಲ್ಲಿ ನಾವು ನಮ್ಮ ಬೇಕಾದಂಥ ಮಗುವಿನ ಒಂದು ಲಿಸ್ಟನ್ನು ನೋಡಬೇಕಾದ್ರೆ ಈ ಪ್ಯಾಡನ್ನು ನಾವು ಮೊದಲು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನಾವು ಏನು ಮಾಡಬೇಕು, ಡೌನ್ಲೋಡ್ ಮಾಡಿ ಸ್ವಲ್ಪ ತಡ ಮಾಡಬೇಕು. ಡೌನ್ಲೋಡ್ ಆಗೋ ತನಕ ಒಂದು ಸ್ವಲ್ಪ ವೇಟ್ ಮಾಡಬೇಕು. ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡಬೇಕು. ಓಪನ್ ಆದ ತಕ್ಷಣ ನಾವು ಒಂದು ಯಾವುದಾದ್ರೂ ಒಂದು ಆ್ಯಪ್ನಲ್ಲಿ ಅದನ್ನು ಓಪನ್ ಮಾಡಿದಾಗ ಈ ಥರ ಸರ್ಚ್ ಬಾಕ್ಸ್ ಬರ್ತೈತಿ. ಆ ಸರ್ಚ್ ಬಾಕ್ಸಲ್ಲಿ ನಾವು ಯಾವ ಮಗುವಿನ ಒಂದು ಆಯ್ಕೆ ಪಟ್ಟಿಯನ್ನು ಹುಡುಕಬೇಕು, ಆ ಮಗುವಿನ ಒಂದು SATS ನಂಬರನ್ನು ನಾವು ಹಾಕಬೇಕು. ಉದಾಹರಣೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಒಂದು SATS ಒಂದು ಹಾಕ್ತಾ ಇದ್ದೇನೆ ನಾನು. 21187474723 ಅಂತ ನಾನು ಟೈಪ್ ಮಾಡಿದೆ. 211874723 ಅಂತ ಟೈಪ್ ಮಾಡಿದಾಗ ಸರ್ಚ್ ಅಂತ ಕೊಡಬೇಕು. ಸ್ವಲ್ಪ ಕಾಯಬೇಕು, ಅದು ಯಾಕಂದ್ರೆ ಸರ್ಚ್ ಆಗ್ತೈತಿ. ಇವಾಗ ಸರ್ಚ್ ಆಯಿತು. ಅದನ್ನು ಜೂಮ್ ಮಾಡಿ ನೋಡ್ಬೇಕು ನಾವು. ಸರ್ಚ್ ಆಗಿದೆ. ಇವಾಗ ನಮ್ಮ ಶಾಲೆಯ ವಿದ್ಯಾರ್ಥಿ ಶ್ರಾವಣಿ ಬಸವರಾಜ್ ಮಾದಾರ್ ಅನ್ನುವಂಥ ವಿದ್ಯಾರ್ಥಿ, ಇಲ್ಲಿ ಅವಳು ರ್ಯಾಂಕ್ ನಂಬರು 4076, ಬಾಗಲಕೋಟೆ ಜಿಲ್ಲೆ, ಹುಣಸೂರು ತಾಲೂಕು, SCAF ಲೋಕಲ್ ಕೆಟಗರಿ ಒಳಗೆ ಆಯ್ಕೆಯಾಗಿದ್ದಾಳೆ. ಈ ರೀತಿ ನಾವು ಫಲಿತಾಂಶವನ್ನು ನೋಡಬಹುದಾಗಿದೆ.